ಮುಡಾದಲ್ಲಿ ಬರೀ 14 ಸೈಟ್ ಅಲ್ಲ 4865 ಸೈಟ್ ಅಕ್ರಮ ಆಗಿದೆ. ಸಿಎಂ ಮುಂದಿಟ್ಕೊಂಡು ಎಲ್ಲರೂ ರಕ್ಷಣೆ ಪಡಿತಾ ಇದ್ದಾರೆ. ಮೈಸೂರಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಸ್ಫೋಟಕ ಆರೋಪ ಮಾಡಿದ್ದಾರೆ. ಬರೀ 14 ಸೈಟ್ ಅಲ್ಲ ಮುಡಾದಲ್ಲಿ ಅಕ್ರಮ ಆಗಿರೋದು, 4865 ಸೈಟ್ ಅಕ್ರಮ ಆಗಿದೆ ಅಂತ ಸ್ಫೋಟಕ ಆರೋಪ ಮಾಡಿದ್ದಾರೆ ಬಿಜೆಪಿ ಶಾಸಕ ಶ್ರೀವತ್ಸ. ಎಲ್ಲದರ ಬಗ್ಗೆ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. 14 ಸೈಟ್ ಕೊಟ್ಟರು ಅಧಿಕಾರಿಗಳ ರಕ್ಷಣೆ ಆಗ್ತಾ ಇದೆ, ಮುಡಾ ಅಧಿಕಾರಿಗಳನ್ನ ರಕ್ಷಿಸೋ ಕೆಲಸ ಆಗ್ತಾ ಇದೆ ಅಂತ ಶಾಸಕ ಶ್ರೀವತ್ಸ ಆರೋಪ ಮಾಡಿದ್ದಾರೆ. ಈ 14 ಸೈಟು ಅಂತ ಸುತ್ಕೋತಾ ಇತ್ತು. ಬರೀ 14 ಅಲ್ಲ, ಇದಲ್ಲದೆ 4865 ಸೈಟ್ ಇದೆ ಅನ್ನೋದನ್ನ ನಾವು ಪ್ರಾರಂಭದಿಂದನೂ ಹೇಳ್ತಾ ಇದೀವಿ. ಎಲ್ಲೋ ಒಂದ್ ಕಡೆ ಈ 14 ಸುತ್ತಮುತ್ತ ನಿಂತ್ಕೊಂಡು ಮುಖ್ಯಮಂತ್ರಿಗಳನ್ನ ಮುಂದೆ ಇಟ್ಕೊಂಡು ಮಿಗ್ದ ರಕ್ಷಣೆ ಪಡಿತಾ ಇದ್ದಾರೆ ಅನ್ನೋದು ನಾನು 2 ತಿಂಗಳಿಂದನೇ ಹೇಳಕ್ ಶುರು ಮಾಡಿದೆ. ಮುಖ್ಯಮಂತ್ರಿಗಳು ಅನ್ನೋದು ನೆಪ ಮಾತ್ರ, ಪಾರ್ವತಮ್ಮನವರು ಅನ್ನೋದು ನೆಪ ಮಾತ್ರ. ಮಿಗ್ದವರೆಲ್ಲ ಇವತ್ತು ನೋಡಿ ಕಮಿಷನರ್ನ ಸಸ್ಪೆಂಡ್ ಮಾಡಿಲ್ವಲ್ಲ, 14 ಸೈಟು ಮುಖ್ಯಮಂತ್ರಿಗಳಿಗೆ ರೆಸೊಲ್ಯೂಷನ್ನೇ ಮಾಡದೆ ಕೊಟ್ಬಿಟ್ಟು ಇವತ್ತು ಅವರು ನಟೇಶ್ ದಿನೇಶ್ ಅವರು ಇವತ್ತು ಆ ಸ್ಥಾನದಲ್ಲಿ ಮುಂದುವರಿತಾರೆ ಅಂದ್ರೆ ಮುಖ್ಯಮಂತ್ರಿಗಳ ಮನೆಯವರು ವಾಪಸ್ ಕೊಟ್ಟಾಯ್ತು 14 ಸೈಟು. ಹೆಂಗ್ ಕಮಿಷನರ್ ಹಂಗಾರು ಉಳ್ಕೋತಾರೆ? ಯಾವ ಗ್ರೌಂಡ್ಸ್ ಮೇಲೆ ಅವರನ್ನು ಉಳಿಸಿದ್ದಾರೆ? ಯಾಕೆ ಸಸ್ಪೆನ್ಷನ್ ಮಾಡ್ತಿಲ್ಲ? ಯಾಕೆ ಕ್ರಿಮಿನಲ್ ಕೇಸ್ ಆಗ್ತಿಲ್ಲ? ಇದೇ ಅರ್ಥ ಆಗದೆ ಇರುವಂತ ಅಂಶ. ಎಲ್ಲೋ ಅಧಿಕಾರಿಗಳು ಇವರನ್ನ ಕಪಿಮುಷ್ಟಿಯಲ್ಲಿ ಇವರನ್ನೇ ಅವರು ಹಿಡಿದ್ಬಿಟ್ಟಿದಾರ ಅಂತ. ಭೈರತಿ ಸುರೇಶ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.